ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇದು ಆಲೂಗಡ್ಡೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಒಂದು ಸ್ವಲ್ಪ ಯಾಕೋ ಬಾಡ್ದಂಗೆ ಆಗ್ತಾಯಿದೆ. ಮೋಸ್ಟ್ಲಿ ಈಗ ಒಳಗಡೆ ರೆಡಿಯಾಗಿದೆ ಅಂದ್ಕೊತೀನಿ. ನಾನು ಸಾಕಷ್ಟು ಸರಿ ಇದನ್ನು ಹಾಕಿದ್ದೀನಿ, ಬಟ್ ಏನಂದರೆ ತುಂಬಾ ಚಿಕ್ಕ ಆಲೂಗಡ್ಡೆ ಸಿಕ್ಕಿತ್ತು ನನಗೆ. ನೋಡೋಣ ಈ ಸರಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಅದನ್ನು ತೆಗ್ದಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ, ಈ ಹೂವೇನಿದೆಯಲ್ಲ ಇದ್ರದ್ದು ಸೀಡ್ಸು ಈಗ ಇಲ್ಲಿ ರೆಡಿಯಾಗಿದೆ. ಮೊನ್ನೆ ಕೂಡ ತುಂಬ ಆಗಿತ್ತು, ಅದನ್ನ ನಾನು ತೆಗಿಯೋಕ್ಕಾಗಿರಲಿಲ್ಲ. ಅದಕ್ಕೆ ನೋಡಿ, ಇದರಲ್ಲಿ ಒಂದಿಷ್ಟು ಸಿಡಿದ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಆ ರೀತಿಯಾಗಿದೆ. ಇದರಲ್ಲಿ ತುಂಬ ಇದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಇದೆಯಲ್ಲ, ಇದೇ ಸೀಡ್ಸು. ಇದನ್ನು ನಾನು ಅಲ್ಲಲ್ಲಿ ಪಾಟಲ್ಲಿ ಹಾಕ್ಕೋತೀನಿ, ಯಾಕಂದರೆ ಇದ್ರ ಹೂವು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿ ಬಿದ್ದಿದ್ದಾವೆ ನೋಡಿ, ಇಲ್ಲೇನು ಬಿದ್ದಿದೆಯಲ್ಲ ಇದ್ರದ್ದೇ ಸೀಡ್ಸ್. ಇದು ಸಿಡ್ದಿದೆ. ಅದು ಇದ್ರ ಒಳಗಡೆ ಬಿಟ್ಟರೆ ಇದೇ ರೀತಿಯಾಗಿ ಸಿಡಿದ್ಬಿಡುತ್ತೆ. ಅಲ್ಲಲ್ಲಿ ಎಲ್ಲ ಪಾಟಲ್ಲೂ ಹಾಕ್ತವೆ, ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಮಾತ್ರ. ಇನ್ನು ಇಲ್ಲೆಲ್ಲ ಇದನ್ನು ಸೀಡ್ಸಿಗೆ ಬಿಟ್ಟಿರೋದು ನಾನು. ಹಾಗೆ ಅರಿಶಿನ ಕೂಡ ತೆಗಿಬೇಕು. ಅರಿಶಿನ ನಾನು ನೀರು ಹಾಕಿಲ್ಲ ಇವತ್ತು. ಎಲ್ಲ ಗಿಡಗಳಿಗೆ ನೀರು ಹಾಕ್ಕೊಂಡಿದ್ದೀನಿ. ಆದರೆ ಏನಂದರೆ ಅರಿಶಿನಕ್ಕೆ ಮಾತ್ರ ಇಲ್ಲೊಂದಿದೆ. ಒಟ್ಟು 5 ಪುಟ್ಟಿ ಇದೆ ಈ ಸರಿ. 2 3 4 5 ಅಲ್ಲೂ ಇದೆ. ನಾನು ಇನ್ನೂ ಗಾರ್ಡನ್ ಕ್ಲೀನ್ ಮಾಡಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ, ಮೊನ್ನೆ ಮಾವಿನ ಶುಂಠಿ ತೆಗ್ದಿದ್ನಲ್ಲ, ಅದ್ರ ಮಣ್ಣನ್ನು ಈ ರೀತಿಯಾಗಿ ಬಿಸಿಲಿಗೆ ಹಾಕಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಯೂಸ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಅಷ್ಟೇ. ಇದರಲ್ಲಿ ಸಾಕಷ್ಟು ಎರೆಹುಳು ಇತ್ತು, ಅದನ್ನೆಲ್ಲ ತಗೊಂಡು ಬೇರೆ ಪಾಟ್ಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಒಣಗಲಿ. ಇವತ್ತು ನೀರು ಹಾಕಿದ್ನಲ್ಲ ಗಿಡಕ್ಕೆ, ಪೈಪಿಂದ ಹಾಕಿದ್ದು ನಾನು. ಹಾಗಾಗಿ ಒಂಚೂರು ಹಸಿಯಾಗಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಒಣಗಕ್ಕೆ ಬಿಡ್ತೀನಿ. ಒಣಗಕ್ಕೆ ಬಿಟ್ಬಿಟ್ಟು ಇದನ್ನು ಮತ್ತೆ ಯಾವುದಾದ್ರೂ ಒಂದು ಚೀಲಕ್ಕೆ ಅಥವಾ ಪಾಟ್ಗೆ ತುಂಬ್ಕೊತೀನಿ. ಇದನ್ನು ನಾನು ಗಾರ್ಡನ್ ವೇಸ್ಟನ್ನು ಪಾಟ್ ಕೆಳಗಡೆನೇ ಹಾಕಿಬಿಟ್ಟು ಕಂಪೋಸ್ಟಿಗೆ ರೆಡಿ ಮಾಡ್ಕೋತೀನಿ. ಹೀಗಾಗಿ ನಾನು ಯಾವುದೇ ಇದು ಗಾರ್ಡನ್ ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡ್ಕೋಬೇಕು. ಇದು ಮಣ್ಣೆಲ್ಲ ಇರುತ್ತಲ್ಲ, ಹಾಗೆ ಅರಿಶಿನ ಕೂಡ ತೆಗೆದ್ಮೇಲೆ ಮಣ್ಣನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಮಣ್ಣು ಆಗುತ್ತೆ, ಹಾಗಾಗಿ ಇಲ್ಲೇ ಅದನ್ನು ಮಣ್ಣು ಕೂಡ ಹಾಕಿ ಅದನ್ನು ಕೂಡ ಬಿಸಿಲಿಗೆ ಸ್ವಲ್ಪ ಹಾಕಿದ್ರೆ ಮತ್ತೆ ಅದರಲ್ಲಿ ಫಲವತ್ತತೆ ಬರುತ್ತೆ. ಹಂಗಾಗಿ ನಾನು ರೀಯೂಸ್ ಮಾಡ್ಕೋಬೇಕು ಅಂದರೆ ನಾವು ಬಿಸಿಲಿಗೆ ಹಾಕಿ ಯೂಸ್ ಮಾಡ್ಕೋಬೇಕು ಮಣ್ಣನ್ನು, ಅದಕ್ಕೋಸ್ಕರ. ಹಾಗೆ ಇದು ನೋಡಿ, ಜಲಕುಂಬಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇನ್ನು ಇದರಲ್ಲಿ ಹೂ ಬರೋಕ್ಕೆ ಶುರು ಆಗುತ್ತೆ. ಏನಂದರೆ ಒಂದಿಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರಿ, ಸೀಡ್ಸ್ ಬೇಕು, ಗಿಡಗಳು ಬೇಕು ಅಂತ. ಸಾರಿ ಫ್ರೆಂಡ್ಸ್, ನಾನು 1 ತಿಂಗಳಿಂದ ಟ್ರಿಪ್ಪಲ್ಲಿರೋದ್ರಿಂದ ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಆಮೇಲೆ ಕಳ್ಸೋಕ್ಕಾಗಿಲ್ಲ. ನೆಕ್ಸ್ಟು ನಾನು ಕಳಿಸೋ ಟೈಮಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನನ್ನ ಹತ್ರ ಯಾವ್ಯಾವುದಿದೆ, ನಾನು ಯಾವ್ಯಾವುದು ಕೊಡ್ತಾಯಿದ್ದೀನಿ ಅಂತ. ಸೀಡ್ಸು ಮತ್ತು ಗಿಡಗಳು ಎಲ್ಲನೂ ನಾನು ನಿಮಗೆ ತೋರಿಸಿ ವಿಡಿಯೋ ಹಾಕ್ತೀನಿ. ನಿಮಗೆ ಯಾವ್ದು ಬೇಕಲ್ಲ ನೀವು ಅದನ್ನು ಚಾಯ್ಸ್ ಮಾಡಿಕೊಂಡು ಮೆಸೇಜ್ ಮಾಡಿ, ನಾನು ನಿಮಗೆ ಖಂಡಿತ ಕಳಿಸ್ತೀನಿ. ಹಾಗೆ ಇಲ್ಲಿ ನೋಡಿ, ಇದು ಮಾವಿನ ಗಿಡದಲ್ಲೇ ಇದು ಮಾರ್ನಿಂಗ್ ಗ್ಲೋರಿ ಬೆಳ್ಕೊಂಡಿತ್ತು. ಈಗ ಇದರಲ್ಲಿ ಏನಂದರೆ, ಈ ಮಾವಿನ ಗಿಡದಲ್ಲಿ ಇದೆಲ್ಲ ಮಾರ್ನಿಂಗ್ ಗ್ಲೋರಿದು ಸೀಡ್ಸ್ ಆಗಿದೆ. ಇದನ್ನು ತೆಗೆದುಬಿಡ್ತೀನಿ ನಾನು, ಇದನ್ನು ಇಡಲ್ಲ. ತೆಗೆದುಬಿಟ್ಟು ಇದಕ್ಕೆ ಒಂಚೂರು ಗೊಬ್ಬರ ಎಲ್ಲ ಹಾಕ್ಕೋಬೇಕು. ಯಾಕೆ ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಹೂ ಬರೋಕ್ಕೆ ಶುರು ಆಗಿದೆ. ಇದಕ್ಕೆ ಸ್ವಲ್ಪ ಕೇರ್ ಮಾಡಬೇಕೀಗ. ಕೇರ್ ಮಾಡಿದ್ರೆ ಮಾತ್ರ ಇದರಲ್ಲಿ ಕಾಯಿ ಬರುತ್ತೆ. ಇದರಲ್ಲಿ 1 ಇಲ್ಲ 2 ಬಂದ್ರೂ ಸಾಕು, ನನಗೆ ತುಂಬ ಖುಷಿ ಅನಿಸುತ್ತೆ. ನೋಡೋಣ ಇದರಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕು. ಈ ಒಂದು ಗಿಡನ ತಗೊಂಡ್ಬಿಡ್ತೀನಿ, ಸೀಡ್ಸ್ ಎಲ್ಲ ತೆಗಿತೀನಿ ಇದನ್ನು. ಯಾಕಂದರೆ ಒಂದು ಪಾಟಲ್ಲಿ 2 3 ಈ ಹಣ್ಣಿನ ಗಿಡದಲ್ಲಿ ಇಡಬಾರ್ದು, ಇದ್ದರೆ ಬೆಳವಣಿಗೆ ಆಗಲ್ಲ, ಆಮೇಲೆ ಕಾಯಿ ಕೂಡ ಬರಲ್ಲ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ನೋಡಿ, ಹೂ ಬರೋಕ್ಕೆ ಶುರು ಆಗಿದೆ ಈಗ. ಇಲ್ಲೂ ಕೂಡ ಇದೆ.
ಈಗ ನೋಡಿ ಬಿಸಿಲು ಕೂಡ ಶುರು ಆಗಿದೆ ಈಗ ನಮ್ಮಲ್ಲಿ. ಕಣಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿದಾವಂತ ಎಲ್ಲದರಲ್ಲೂ. ಇದೆಲ್ಲ ನಾನು ಪಾಟಲ್ಲೇ ಬೆಳೆಸಿರುವಂಥದ್ದು. ಪಿಂಕ್ ಕಲರ್ ಕೂಡ ನಾನು ಪಾಟಲ್ಲೇ ಹಾಕಿದ್ದೀನಿ. ಇದು ಗುಚ್ಚ ಕಲರಲ್ಲಿದೆ, ಗುಚ್ಚ ಇದೆ. ಇದು ಒಂದು ಪಕ್ಕಳಿದು ಸಣ್ಣ ಹೂವು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವು ಆಗುತ್ತೆ. ಇದು ನೋಡಿ ಕೆಲೆಂಚು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಎಕ್ಸೋರಾ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.